ओम शक्ति विशिष्ट परब्रह्मणे पंडितं पंडिताराध्यं पिंडादिस्थलबोधकम् अखंडं दंडवद्वंदे सूर्यमंडलमंडितम् सदा स्मरणीयराದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನ ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನ ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಹಾಗೂ ಕಾಳಸಿದ್ದೇಶ್ವರರನ್ನ ಮನದಲ್ಲಿ ನೆನೆದು ಶ್ರೀ ಕ್ಷೇತ್ರ ಯಡೂರಿನ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ವೇದಾಗಮ ಸಂಸ್ಕೃತ ಪಾಠಶಾಲೆಯಲ್ಲಿ ತಿಂಗಳ ಪರ್ಯಂತ ನಡೆದುಕೊಂಡು ಬಂದಿರುವ ಗ್ರೀಷ್ಮಕಾಲೀನ ವೈದಿಕ ಸಂಸ್ಕಾರ ಶಿಬಿರದ ಸಮಾರೋಪ ಮತ್ತು 3-4 ವರ್ಷಗಳ ಅಧ್ಯಯನವನ್ನು ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಅಂಗವಾಗಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಜಮಖಂಡಿ ಕಲ್ಯಾಣ ಮಠದ ಶ್ರೀಗಳವರೇ, ಬನಹಟ್ಟಿಯ ಶ್ರೀಗಳವರೇ, ಮೂಲದ ಶ್ರೀಗಳವರೇ, ಅಭಿಷೇಕ ದೇವರೇ, ಮರುಳರಾಜ ದೇವರೇ, ಗುರುಕುಲದ ಆಧಾರ ಸ್ತಂಭವಾಗಿರುವಂತಹ ಶ್ರೀಶೈಲ ಶಾಸ್ತ್ರಿಗಳವರೇ, ವಿದ್ಯಾರ್ಥಿನಿಯರಿಗೆ ವೇದಾಧ್ಯಯನವನ್ನು ಮಾಡಿಸಿರುವಂತಹ ಗುರುಮಾತೆ ಶೀಲಾ ಚರಂತಿ ಮಠರವರೇ, ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋಗ್ಲಿಕ್ಕೆ ಬಹಳ ಹುರುಪಿನಿಂದ ಬಂದು ಕುಳಿತುಕೊಂಡಿರುವಂತಹ ಎಲ್ಲ ತಾಯಂದಿರೇ, ಪಾಲಕರೇ, ಯಾವಾಗ ಮನೆಗೆ ಹೋದೆವೋ ಅಂತ ನಾಳಿನ ಸೂರ್ಯೋದಯಕ್ಕಾಗಿ ಕಾಯ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿನಿಯರೇ, ಸದ್ಭಕ್ತರೇ ಮತ್ತು ಮಹಾಜನಗಳೇ, ಮಾತೆಯರೇ ಮತ್ತು ಮಕ್ಕಳೇ, ಯಡೂರು ಪಾಠಶಾಲೆ ಉತ್ತಮ ವೇದವನ್ನು ವಿದ್ಯಾರ್ಥಿಗಳಿಗೆ ಕಲಿಸುವ ಉದ್ದೇಶದಿಂದ ಪ್ರಾರಂಭಗೊಂಡಿರುವಂಥ ಪಾಠಶಾಲೆ. ಬಹುತೇಕ ಈ ಪಾಠಶಾಲೆ ನಮ್ಮ ನಿರೀಕ್ಷೆಗೂ ಮೀರಿ ಹೆಸರನ್ನ ಗಳಿಸ್ತಾ ಇದೆ ಅಂದರೆ ಅದಕ್ಕೆ ಕಾರಣ ವೀರಭದ್ರೇಶ್ವರನ ಆಶೀರ್ವಾದ, ಶ್ರೀಶೈಲ ಗುರೂಜಿಯವರ ಶ್ರಮ ಮತ್ತು ನಮ್ಮ ಶ್ರೀಮಠದ ಸಿಬ್ಬಂದಿಯವರ ಸಮರ್ಪಣೆ ಕಾರಣ ಅಂತ ನಾವು ಬಹಳಷ್ಟು ಖುಷಿಯಿಂದ ಹೇಳಲಿಕ್ಕೆ ಬಯಸ್ತೇವೆ. ಸಾಮಾನ್ಯವಾಗಿ ವೇದವನ್ನ ಸುದೀರ್ಘವಾಗಿಯೂ ಹೇಳಲಿಕ್ಕೆ ಬರ್ತದೆ, ಸಂಕ್ಷಿಪ್ತವಾಗಿಯೂ ಹೇಳಲಿಕ್ಕೆ ಬರ್ತದೆ. ಸಮಗ್ರವಾಗಿ ಓದಬೇಕು ಅನ್ನುವರು ಎಲ್ಲ ಆಯಾಮಗಳನ್ನು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಬೇಕು ಅನ್ನುವರಿಗೂ ಇಲ್ಲಿ ವ್ಯವಸ್ಥೆ ಅದ. ನಮಗೆ ಅಷ್ಟು ಸಮಯ ಕೊಡ್ಲಿಕ್ಕೆ ಆಗಂಗಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ನಮಗೆ ಕಲಿಲಿಕ್ಕೆ ಅವಕಾಶ ಇದೆ ಅಂತ ಅನ್ನುವವರಿಗೂ ಕೂಡ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ.
ಸಮಗ್ರವಾಗಿ ಅಧ್ಯಯನ ಮಾಡ್ಬೇಕನ್ನುವವರಿಗೆ 3 ವರ್ಷ, ಅದಕ್ಕಿಂತಲೂ ಸಮಗ್ರವಾಗಿ ಓದ್ಬೇಕನ್ನುವವರಿಗೆ 4-5 ವರ್ಷದ ತನಕನೂ ಈ ಕಲಿಸುವ ವ್ಯವಸ್ಥೆ ಇದೆ. ಖರೆ ಎಲ್ಲರಿಗೂ ಹೆಂಗ 3-3, 4-4, 5-5 ವರ್ಷ ಇರ್ಲಿಕ್ಕೆ ಆಗಂಗಿಲ್ಲ. ಆದರೂ ಕೂಡ ನಮ್ಮ ಜನರಿಗೆ ಆಯಾ ಭಾಗದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸುವ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಜಂಗಮ ಒಟ್ಟುಗಳಿಗೆ ಸರಿಯಾದ ಸಂಸ್ಕಾರ ಸಿಗಬೇಕು. ಆ ಒಟ್ಟುಗಳು ಊರಿಗೆ ಹೋದ ಮೇಲೆ ಆ ಒಟ್ಟುಗಳ ಮೂಲಕ ಇಡೀ ಗ್ರಾಮಕ್ಕೇನೆ ಒಳ್ಳೆ ಸಂಸ್ಕಾರ ದೊರೆಯಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಶಿಬಿರವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಕೇವಲ ಜಂಗಮರಿಗೆ ಕಲಿಸೋದು ಉದ್ದೇಶ ಅಲ್ಲ ಇದು. ಇಲ್ಲಿ ಕಲಿತು ಹೋದ ವಿದ್ಯಾರ್ಥಿ ಒಬ್ಬ, ಒಂದು ಊರಿನಿಂದ ಒಬ್ಬ ಕಲಿತು ಹೋಗ್ತಾನ. ಆದ್ರೆ ಅಲ್ಲಿ ಹೋಗಿ ನೂರಾರು ಜನರ, ಸಾವಿರಾರು ಜನರ ಧಾರ್ಮಿಕ ವಿಧಿವಿಧಾನಗಳನ್ನು ಸರಿಯಾಗಿ ಮಾಡಿದ ಅಂದ್ರೆ ಆ ಊರಿಗೆ ಒಂದು ಒಳ್ಳೆ ಸಂಸ್ಕಾರ ಬರ್ತದೆ, ಊರಿಗೆ ಒಳ್ಳೇದಾಗ್ತದೆ. ಅಂದ್ರೆ ನಮ್ಮ ಉದ್ದೇಶ ಒಬ್ಬ ಜಂಗಮ ಒಟ್ಟಿಗೆ ಸಂಸ್ಕಾರ ಕೊಡೋದಲ್ಲ, ಅವ ಹೇಳುವಂತಹ ಮಂತ್ರದಿಂದ, ಅವನು ಮಾಡುವಂತಹ ಸಕ್ರಮವಾದ ಪೂಜೆಯಿಂದ ಅವನನ್ನು ನೆಚ್ಚಿಕೊಂಡಿರುವಂತಹ ಆ ಇಡೀ ಗ್ರಾಮವೇ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಪಡ್ಕೊಳ್ಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ. ಬಹುತೇಕ ಆ ಕಾರಣಕ್ಕಾಗೇನೆ ಈ ಪಾಠಶಾಲೆಯಲ್ಲಿ ಬಿಡುವಿರ್ಲಾರ್ದೇ ಕಾರ್ಯಕ್ರಮಗಳನ್ನ, ಅಧ್ಯಾಪನವನ್ನ ನಿಯೋಜಿಸಿಕೊಂಡು ಬರಲಾಗ್ತಾ ಇದೆ. ರಾಮಾಯಣ ಎಲ್ಲ ರೀತಿಯಲ್ಲೂ ಕೇಳಬಹುದು, ಸುದೀರ್ಘವಾಗಿಯೂ ಕೇಳಬಹುದು, ಸಂಕ್ಷಿಪ್ತವಾಗಿಯೂ ಕೇಳಲಿಕ್ಕೆ ಬರ್ತದೆ. ಮೊದಲೆಲ್ಲ ರಾಮಾಯಣ 3 ತಿಂಗಳು ಹೇಳ್ತಿದ್ರಂತೆ. ಎಷ್ಟು ತಿಂಗಳ? 3 ತಿಂಗಳು ರಾಮಾಯಣ ಹೇಳ್ತಿದ್ರು, 3 ತಿಂಗಳು ರಾಮಾಯಣ ಕೇಳ್ತಿದ್ರು. ನಾವು ತಮಾಷೆಗೆ ಹೇಳ್ತಿರ್ತೀವಿ, ಯಾನೋ ಒಬ್ಬ ಒಂದು ಊರೊಳಗೆ 3 ತಿಂಗಳು ರಾಮಾಯಣ ಹೇಳಿದ್ದಂತ. ಹೇಳೋ ಕಾಲಕ್ಕೆ ನಿಮಗೆಲ್ಲ ಗೊತ್ತಿರ್ಬೇಕು, ಪ್ರತಿ ಊರೊಳಗೆ ಪುರಾಣ ಹೇಳೋ ಕಾಲಕ್ಕೆ ಒಬ್ಬ ನಂದಿ ಅಂತ ಮಾಡಿಕೊಂಡಿರ್ತಾನ. ಯಾಕೆ ಗೊತ್ತಂದ್ರೆ ಈ ಜನ ಯಾವಾಗ ಜೈ ಅಂತಾರೋ ಯಾವಾಗ ಕೈ ಅಂತಾರೋ ಗೊತ್ತಾಗಂಗಿಲ್ಲ. ಒಂದೊಂದ್ ದಿವಸ ಯಾರು ಕೇಳೋರು ಬರ್ಲಿಲ್ಲ ಅಂದ್ರೆ ಒಬ್ಬರೇ ಪಕ್ಕ ಇರ್ಲಿ ಅಂತ ಅದಕ್ಕೆ ನಂದಿ ಅಂತ ಮಾಡಿ ಕುಂಡ್ರಿಸಿರ್ತಾರೆ. ರಾಮಾಯಣ ಕೇಳಕ್ಕೂ ಒಬ್ಬ ನಂದಿ ಅಂತ ಕುಂಡ್ರಿಸಿದ್ರು. ಆ ನಂದಿಯಾಗಿ ಕುತ್ಕೊಂಡು ಮನುಷ್ಯ ಕೆಟ್ಟ ನಿಧಿ ಬಡ್ಕ. ನೀವು ಶಿಬಿರಕ್ಕೆ ಬಂದವ್ರು ನೀವು ಅನಿಸಿಕೆ ಹೇಳೋದ್ರೊಳಗೆ ಎಲ್ಲರೂ ಮೊಟ್ಟ ಮೊದಲು ಹೇಳಿದ್ದೆ ಅಂದ್ರೆ 4 ಗಂಟೆ ಕೇಳೋದೇ ಒಂದು ದೊಡ್ಡ ಪ್ರವಾದ ಆಗೈತಿ ನಿಮಗೆಲ್ಲರಿಗೂ. ನಾವು 7 ಕೇಳ್ತಿದ್ವಿ, 8 ಕೇಳ್ತಿದ್ವಿ, 9 ಕೇಳ್ತಿದ್ವಿ, 4 ಕೇಳಾಕತ್ತೀವಿ ಅನ್ನೋದೇ ಒಂದು ದೊಡ್ಡ ಖುಷಿ ನಿಮಗೆಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ಅಧ್ಯಯನ ಚೆನ್ನಾಗಿ ಆಗ್ತದೆ, ಕಂಠಪಾಠ ಚಲೋ ಆಗ್ತದೆ. ಅವನೊಂದೇ ಕೆಟ್ಟ ನಿಧಿ ಬಿಡ. ಪುರಾಣ, ಪುಸ್ತಕ, ಜಪ. ನೀವು ಪುರಾಣ ಕೇಳಕ್ ಕುಂತ್ರಿ ಅಂದ್ರೆ ನಿಧಿ ಬಂದ ಬಿಡ್ತದೆ. ಆಮೇಲೆ ಪುಸ್ತಕ ಓದಕತ್ತಿದ್ರು ನಿದ್ದೆ ಬರ್ತತಿ. ಬಹಳ ಜನರಿಗೆ ನಾವು ನಮಗೆ ನಿದ್ದೆ ಬರಂಗಿಲ್ರಿ ಏನ್ ಮಾಡ್ಬೇಕು, ಗುಳಿಗೆ ತಗೊಂಡು ಸಾಕಾಗೈತೆ ಅನ್ನೋ ಅವರಿಗೆ ನಾವೊಂದು ಉಪಾಯ ಹೇಳ್ತೀವಿ. ಏನು ಅಂದ್ರೆ ತಿಳಿಲಾರದ ಪುಸ್ತಕ ಓದ್ಕೋತ ಕೊಂಡ್ರಿ ಅಂತ ಹೇಳ್ತೀವಿ ನಾವು. ಅದ್ರಾಗ ಇಂಟ್ರೆಸ್ಟ್ ಬರಬಾರ್ದು. ಇಂಟ್ರೆಸ್ಟ್ ಇದ್ರೆ ಮತ್ತೆ ನಿದ್ದೆ ಹೋಗ್ತದ. ತಿಳಿಲಾರದ ಪುಸ್ತಕ ಓದ್ಕೋತ ಮಕ್ಕೊಂಡ್ರೆ ಅಂದ್ರೆ ಪಕ್ಕ ನಿದ್ದೆ ಬರ್ತದೆ ನಮ್ಗೆ. ಪುರಾಣ, ಪುಸ್ತಕ, ಆಮೇಲೆ ಜಪ. ಕೈಯಾಗ ರುದ್ರಾಕ್ಷಿ ಹಿಡ್ಕೊಂಡು ಜಪ ಮಾಡಕ್ ಶುರು ಮಾಡ್ರಿ. ಮಂತ್ರ ಎಲ್ಲೋ ರುದ್ರಾಕ್ಷಿ ಎಲ್ಲೋ ಪಟ್ಟ ಅಂತ ತೆಳಗ್ ಬಿದ್ದೇ ಇರ್ತೈತಿ, ನಿದ್ದೆ ಚಾಲು ಆಗಿರುತ್ತೆ. ಆಮೇಲೆ ಅನಿದ್ರಾಯ ಪದಂ ತ್ರೀಣಿ ದ್ಯೂತಂ ಮಧ್ಯಸ್ತ್ರೀಯಸ್ತಥಾ ಅಂತ ಹೇಳ್ತಾರೆ.
ಈ ಪಗಡೆ ಆಡ್ತಿದ್ರು ಹಳ್ಳಿ ಕಡೆಗೆ ಬೆಳತನಕ ಆಡೋದು ನಿದ್ದೆನ ಬರಂಗಿಲ್ಲ ಅವನಿಗೆ. ಚಂತನ ಹಳ್ಳ ದುಡ್ಡು ಬಂದಿರ್ತಾರ, ಪಗಡೆ ಹಚ್ಚಿದ್ರು ಅಂದ್ರೆ ನಿದ್ದೆ ಹೋಗೇ ಬಿಡ್ತಿರ್ತಾರ. ಆಮೇಲೆ ಕುಡುಕನ ಮುಂದೆ ಬಾಟ್ಲಿ ಇಟ್ರು ಅವು ನಿದ್ದೆ ಬರಂಗಿಲ್ಲ. ಅವನು ಕೈಯಾಗ ಕೊಡಬಾರದ್ರಿ, ಮುಂದಿಡೋದು ಬರೇ ನಿದ್ದೆ ಬರಂಗಿಲ್ಲ ಅವನಿಗೆ. ಆಮೇಲೆ ಸ್ತ್ರೀ ಅಸ್ತಥ ಅಂತ ಹೇಳ್ಕೊಂಡು ಬರ್ತಾರೆ. ಹಿಂಗ್ 3 ಇದ್ರಂದ್ರೆ ನಿದ್ದೆ ಬರಂಗಿಲ್ಲ ಅಂತ. ಆದ್ರೆ ನಿದ್ದೆ ಬರೋ ಜಾಗ ಯಾವ ಅಂದ್ರೆ ಪುರಾಣ, ಪುಸ್ತಕ, ಜಪ. ಅಲ್ಲೇ ಕುಂತಿದ್ದ ಅವ್ನು ಪುರಾಣ ಕೇಳಾಕ, ರಾಮಾಯಣ ಕೇಳಾಕ. ಇವ್ರು ಪುರಾಣ ಚಾಲು ಹಾಕಿತ್ತು, ಅವನ್ ನಿದ್ದೆ ಚಾಲು ಮಾಡ್ತಿದ್ದ. ಅವಾಗ ಯಾವ್ದೋ ಒಂದ್ ಶಬ್ದ ನಿದ್ದೆ ಕಂಡಾಗ ಅವನ್ ಕಿವ್ಯಾಗ ಬಿದ್ದಂಗ ಹಾಕಿತ್ತ. ರಾಮಾಯಣ ಮುಗಿಸಿ ಮನೆಗೆ ಹೊಂಟಿದ್ರು. ಹೋಗೋ ಕಾಲಕ್ಕ ಸ್ವಲ್ಪ ಸಮಿತಿ ಅವ್ರಿಗೆ ಏನೋ ಹೆಚ್ಚು ಕಡಿಮೆ ಆಗಿತ್ತು. ಸಟ್ಕೊಂಡು ಊರಿಗೆ ಹೊಂಟಿದ್ರು ಅವರು. ಇವ ನಂದಿಯಾಗಿ ಏನು ಪುರಾಣ ಕೇಳಿದ್ದಲ್ಲ, ಹೊಡ್ಕೋತ ಅವ್ರ ಹತ್ರ ಬೆನ್ನ ಹತ್ತಿ ಬಂದ. ಯಾಕೆ ಬಂದೆ ಅಂತ ಕೇಳಿದ್ರು ಅವ್ರು. ಇಲ್ರಿ 3 ತಿಂಗಳು ಪುರಾಣ ಭಾಳ ಚಲೋ ಹೇಳಿದ್ರಿ, ನಾನು ನೀವು ಮುಂದೆ ಕುತ್ಕೊಂಡ ಕೇಳೀನಿ, ಆದ್ರೆ ಒಂದು ಸರಿಯಾಗಿ ಅರ್ಥ ಆಗಲಿಲ್ಲ ಅಂದ. ಏನು ಅರ್ಥ ಆಗಲಿಲ್ಲ ನಿನಗೆ? ಮುಂದೆ ಕುತ್ಕೊಂಡು ಕೇಳಿಯಲ್ಲ. ಇಲ್ಲ, ನೀವು ಪುರಾಣ ಹೇಳೋ ಕಾಲಕ್ಕೆ, ರಾಮಾಯಣ ಹೇಳೋ ಕಾಲಕ್ಕೆ ರಾಮ ರಾವಣ ರಾಕ್ಷಸ, ರಾಮ ರಾವಣ ರಾಕ್ಷಸ ಅಂತ ಹಿಂಗೆ ಕೇಳ್ತಿದ್ವಿ ನಾವು. ಅದರೊಳಗೆ ರಾಮ ರಾಕ್ಷಸೋ ಏನು ರಾವಣ ರಾಕ್ಷಸೋ ಅದ ಗೊತ್ತಾಗಿಲ್ಲ ನನಗೆ ಅಂದ. ಪುರಾಣಕ್ಕೆ ಭಯಂಕರ ಸಿಟ್ಟು ಬಂದಿತ್ತು. ಸಮಿತಿ ಅವ್ರ ಬೇರೆ ಸಹಕಾರ ಮಾಡಿ ಸರಿಯಾಗಿ ಮಾಡಿರ್ಲಿಲ್ಲ. ಅವ ಅಂದ, ರಾಮನೂ ರಾಕ್ಷಸ ಅಲ್ಲ, ರಾವಣನೂ ರಾಕ್ಷಸ ಅಲ್ಲ. 3 ತಿಂಗಳು ನೀನು ಮುಂದೆ ಕುತ್ಕೊಂಡು ಏನು ಪುರಾಣ ಹೇಳಿದ್ದ ನಾನಾ ರಾಕ್ಷಸ ಹೋಗಲ್ಲ. ಹಿಂಗ 3 ತಿಂಗಳು ರಾಮಾಯಣ ಹೇಳುವಂತ ಪದ್ಧತಿ ಮುಗಿತಿರ್ಲಿಲ್ಲ. ಆದ್ರ ಅದ ರಾಮಾಯಣ ಸಂಕ್ಷಿಪ್ತವಾಗಿ ಹೇಳಕ್ ಬರ್ತದ. ಯಾವ್ದೋ ಒಬ್ಬಕ್ಕೆ ಅಜ್ಜಿ ಪುರಾಣ ಹೇಳಕ್, ಕಥೆ ಹೇಳಕ್ ಫೇಮಸ್ ಆಗಿದ್ಲಿ ಅಂತ. ಎಲ್ಲಾರು ಊರಾಗ ಬ್ಯಾಸರ ಆದ್ರೆ ಬಂದು ಆಕೆ ಹತ್ರ ಕುಂತ ಕಥೆ ಕೇಳ್ತಿದ್ರು, ರಾಮಾಯಣ ಕೇಳ್ತಿದ್ರು, ಮಹಾಭಾರತ ಕೇಳ್ತಿದ್ರು, ಮತ್ತೇನಾರ ಕಥೆ ಕೇಳ್ತಿದ್ರು. ಹೀಗ್ ಕಥೆ ಹೇಳ್ಕೋತ ಕುಂತ ಅಜ್ಜಿ ಒಂದ್ ದಿವ್ಸ ಯಾವ್ದೋ ಕಥೆ ಹೇಳೋ ಗುಂಗ್ನ್ಯಾಗ ಅಡಿಗೆ ಮಾಡೋ ಟೈಮ್ನೊಳಗ ಖಾರ 2 ಪಟ್ಟು ಹಾಕ್ಬಿಟ್ಟಿದ್ದ ಅಡಿಗೆಗೆ. 1 ಚಮಚೆ ಹಾಕ್ಬೇಕಾದಲ್ಲಿ 2 ಚಮಚೆ ಬಿದ್ದಿತ್ತು. ಮುದಕ್ ಬಂದು ಊಟಕ್ಕೆ ಕುಂತ. ಮುದಕ್ಕಂದ್ರೆ ಯಾರು ಗೊತ್ತಾತಲ್ಲ ನನಗೆ? ಯಾರು? ಅಜ್ಜಿ ಗಂಡ. ಅವ ಬಂದು ಊಟಕ್ಕೆ ಕುಂತ. ಈಕೆ ಚಲೋ ಮಾತಾಡ್ಕೋತ ಊಟಕ್ಕೆ ಹಿಡಿದ್ಲು. ಈಗ ಒಂದು ತುತ್ತು ರೊಟ್ಟಿ ಮುರಿದು ಪಲ್ಯ ಹಚ್ಕೊಂಡು ಬಾಯಾಗಿಟ್ಟ. ಭಗ್ಗಂತ ಬಾಯ. ಒಂದ ಏನು ಕಾಯಿಪಲ್ಯದಾಗ ಖಾರ ಹಾಕಿ, ಏನು ಖಾರದಾಗ ಕಾಯಿಪಲ್ಯ ಹಾಕಿ ಅಂತ ಕೇಳ್ದ. ಭಯಂಕರ ಖಾರ ಆಗ್ಯದ, ಇದು ಉಣ್ಣಾಕ್ ಬರಂಗಿಲ್ಲ ಅಂತ ಹೇಳಿ ಬೈಯಾಕ ಶುರು ಮಾಡಿದ. ಅವನ ಕಣ್ಣಾಗ ನೀರು, ಬಾಯಾಗ ನೀರು, ಮುಖ ಕೆಂಪಗ, ಬ್ಯಾಸ್ಗಿ ಒಂದ್ ಕಾಲ. ಅವನ್ ನೋಡಕ್ಕಾಗಲ್ತಿ ಅಜ್ಜಿಗೆ. ಏನಾರೇ ಮಾಡಿ ಸರಿ ಮಾಡ್ಬೇಕಂತ ತಿಳ್ಕೊಂಡು ಒಂದು ಗ್ಲಾಸ್ ತಗೊಂಡು ಪಕ್ಕದ ಮನೆಗೆ ಹೋದ್ಲಂತ. ಪಕ್ಕದ ಮನೆ ಹೆಣ್ಮಗಳು ಕುತ್ಕೊಂಡಿದ್ಲು ಕುರ್ಚಿ ಮೇಲೆ. ಯಾಕಜ್ಜಿ ಯಾಕೆ ಬಂದಿ ಅಂತ ಕೇಳಿದ್ಲು. ಏನಿಲ್ವಾ, ನಿಮ್ಮ ಅಜ್ಜ ಊಟಕ್ಕೆ ಕುಂತದ, ಅಡಿಗೆ ಸ್ವಲ್ಪ ಖಾರ ಆಗಿತ್ತು, ಅದಕ್ಕೊಂದು ಸ್ವಲ್ಪ ಮಜ್ಜಿಗಿದ್ರೆ ಕೊಡು ಅಂತ ಕೇಳಕ್ ಬಂದೇನೆ ಅಂದ್ರು. ಓ, ಮಜ್ಜಿಗೆ 1 ಗ್ಲಾಸ್ ಹಾಕಿ ಚರಿ ಕೊಡ್ತೀನಿ ನಾನು, ಆದ್ರೆ ನನಗ ರಾಮಾಯಣ ಹೇಳ್ಬೇಕು ಅಂದ್ಲಕ್ಕೆ. ಇಲ್ಲಿ ರಾಮಾಯಣ ಹೇಳಿದ್ರಾಗ ಅಜ್ಜನ ಗತಿ ಏನಾಗ ಅವನ ರಾಮಾಯಣ ಹಾಕಿರ್ತಾರೆ. ಊಟಕ್ಕೆ ಕುಂತಾನ. ಆಕೆ ಅಂದ್ಲು, ನೋಡುವ, ನಿನಗೆ ರಾಮಾಯಣ ಮಹಾಭಾರತ 2 ಹೇಳ್ತೀನಿ, ಮೊದಲು ಮಜ್ಜಿಗೆ ಕೊಡು, ನಿಮ್ಮ ಅಜ್ಜನ ಊಟ ಮಾಡಿಸಿ ಬರ್ತೀನಿ, ಬಂದು ಕುತ್ಕೊಂಡು ಏನ್ ಕೇಳ್ತಿ ಎಲ್ಲ ಹೇಳ್ತೀನಿ ಅಂದ್ಲು. ಅವಾಗ ಆ ಹೆಣ್ಮಗಳು, ಇಲ್ಲ ಅಜ್ಜಿ, ಮೊದಲು ರಾಮಾಯಣ ಆಮೇಲೆ ಮಜ್ಜಿಗೆ ಅಂದ್ಲು. ಅಜ್ಜಿ ಏನಂದ್ಲು, ಮೊದಲು ಮಜ್ಜಿಗೆ ಆಮೇಲೆ ರಾಮಾಯಣ. ಆ ಮನೆ ಹೆಣ್ಮಗಳು, ಇಲ್ಲ ಮೊದಲು ರಾಮಾಯಣ ಆಮೇಲೆ ಮಜ್ಜಿಗೆ. ಅಂದ್ರೆ ರಾಮಾಯಣ ತನಕ ಮಜ್ಜಿಗೆ ಕೊಡಂಗಿಲ್ಲ ಅಂದಂಗೆ ಆತ್ಮ.
ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ಅಂತ. ರಾಮಾಯಣ ಹೇಳಿದ ಮೇಲೆ ಕೊಡಕ್ಕೆ ನೀನು. ಹೌದು, ರಾಮಾಯಣ ಹೇಳಿದ ಮೇಲೆ ಕೊಡಕ್ಕೆ ನಾನು. ಅವಾಗ ಅಜ್ಜಂದ್ಲಂತ, ದಶರಥನ ಕಂದ ವನವಾಸಕ್ಕೆ ಬಂದ, ರಾವಣನ ಕೊಂದ, ಸೀತಾನ್ ತಂದ, ಮುಗಿತು ರಾಮಾಯಣ, ಕೊಡು ಮಜ್ಜಿಗೆ ಅಂತ. ಮುಗಿತಲ್ಲ ರಾಮಾಯಣ, ಇಷ್ಟೇ ಇರೋದು. ಇಲ್ಲಿ ಹೆಂಗಾಗ್ಯದ ಅಂದ್ರೆ, ಅವ್ರೇನು 4 ವರ್ಷ ಕಲ್ತಾರಲ್ಲ, ಆ 4 ವರ್ಷ ಕಲ್ತದ್ದನ್ನೆಲ್ಲ ನೀವು 1 ತಿಂಗಳದಾಗ ಕಲಿತು ಹೊಂಟಾರ ನೋಡ್ರಿ. ಅದು ಮಜ್ಜಿಗೆ ಪೂರ್ತಿ ರಾಮಾಯಣ. ಮಜ್ಜಿಗೆ ಪೂರ್ತಿ ರಾಮಾಯಣ ಹಂಗೆ ಅಜ್ಜಿ ಹೇಳಿದ್ಲು, ಹಂಗೆ ನಿಮ್ದು ಕಾಮ ಪೂರ್ತಿ ವೈದಿಕ. ಸುಮ್ಮನೆ ಊರಾಗ ಎಷ್ಟು ನಡಿಬೇಕು ಅಷ್ಟ್ರ ಪೂರ್ತಿ ವೇದವನ್ನು ಕಲ್ತ್ಕೊಂಡು ನೀವೆಲ್ಲ ಹೊಂಟಿರಿ. ಸಾಮಾನ್ಯವಾಗಿ ಒಂದು ಗುರುಕುಲಿಂದ ಹೋಗೋ ಕಾಲಕ್ಕೆ ಇನ್ನೂ ಬೀಳ್ಕೊಡೋ ಸಮಾರಂಭ ಮಾಡ್ತಿರ್ತಾರೆ. ದೀಪದಾನ ಕಾರ್ಯಕ್ರಮ ಅಂತ ಕರೀತಾರೆ. ದೀಪದಾನ ಕಾರ್ಯಕ್ರಮ ಹಿಂಗೆ ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ, ನೀವು ಮನೆಯೊಳಗ ಇದ್ದಾಗ ಅಲ್ಲಿಂದ ಎಲ್ಲಿನೋ ಹೋಗ್ಬೇಕು ಅನ್ನೋ ಪ್ರಸಂಗ ಬಂತಂತ ಇಟ್ಕೊಳ್ರಿ. ಹೋಗೋ ಕಾಲಕ್ಕ ಊಟ ಮಾಡಿ ಹೋಗಾಕೂ ಅಡಿಗೆ ಮಾಡ್ಕೊತೀರಿ. ಆಮೇಲೆ ದಾರಿ ದೂರ ಇತ್ತು ಅಂದ್ರೆ ಏನ್ ಮಾಡ್ತೀರಿ? ಬರೀ ಉಂಡ್ ಹೋಗ್ತೀರ, ಕೈಯಾಗ ಮತ್ತ ಬುತ್ತಿ ಕಟ್ಕೊಂಡು ಹೋಗ್ತೀರ? ಬುತ್ತಿ ಕಟ್ಕೊಂಡು ಹೋಗ್ತೀರ. ಹೌದು, ಈಗೆಲ್ಲ ಹೋಟೆಲ್ ಗಿಟೆಲ್ ಬೇಕಾದಷ್ಟು ಆಗ್ಯಾವ, ಎಲ್ಲಿ ಬೇಕಾದಲ್ಲಿ ಊಟ ಸಿಗ್ತದ. ಆದ್ರೆ ಮೊದಲಿನ ಕಾಲಕ್ಕೆ ಬುತ್ತಿನೇ ಗತಿ ಇತ್ತು, ಬುತ್ತಿ ಕಟ್ಕೊಂಡು ಹೋಗ್ಬೇಕಾಗ್ತಿತ್ತು. ಅಲ್ಲಿ ಉಣ್ಣಾಕ ಅಡಿಗೆ ಬ್ಯಾರೆ ಮಾಡ್ಕೋತೀರಿ, ಆಮೇಲೆ ಕಟ್ಕೊಂಡು ಹೋಗಾಕ ಬುತ್ತಿ ಬ್ಯಾರೆ ಮಾಡ್ತೀರಿ. ದಾರಿ ಪ್ರಯಾಣ ಬಹಳ ದೂರ ಇತ್ತು ಅಂದ್ರ ಬುತ್ತಿ ಕಟ್ಕೊಂಡು ಹೋಗ್ತೀರಿ. ಹೌದು, ಹಂಗ 1 ತಿಂಗಳ ತನಕ ನಿಮಗೇನು ಕಲಿಸ್ಯಾರಲ್ಲ ಅದೆಲ್ಲ ಜೀವನ ಬಹಳ ದೂರ ಸಾಗಬೇಕಾಗ್ಯದ. ಅದಕ್ಕೆ ಇವತ್ತು ಹೇಳುವಂಥ ಮಾತುಗಳೇನದವಲ್ಲ, ನಿಮ್ಮ ದಾರಿಗೆ ದಾರಿ ದೀಪ, ಆಮೇಲೆ ಬಾಳೆಗೆ ಬುತ್ತಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಆ ಕಾರಣಕ್ಕಾಗನೆ ಕಳಿಸ್ಕೊಡೋ ಕಾಲಕ್ಕೆ ಎಷ್ಟೆಲ್ಲ ಕಲಿತರು, ನಾವು ಎಷ್ಟೆಲ್ಲ ಉಪದೇಶ ಮಾಡಿದ್ರು ಕೂಡ ಕೊನೆಗೆ ಮತ್ತ ಸತ್ಯಂ ವದ, ಧರ್ಮಂ ಚರ, ಸ್ವಾಧ್ಯಾಯ ಮಾ ಪ್ರಮದಿತವ್ಯಂ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ ಹೀಗೆಲ್ಲ ಅನೇಕ ಉಕ್ತಿಗಳನ್ನ ನಮ್ಮ ಜೀವನಕ್ಕೆ ಬೆಳಕನ್ನು ತೋರಿಸುವಂತಹ ಅನೇಕ ಮಾತುಗಳನ್ನ ಹೇಳಿ ಕಲಿಸುವಂತ ಪರಿಪಾಠ. ಅದಕ್ಕೇನೆ ದೀಪದಾನ ದೀಪದಾನ ಅಂತ ಕರ್ಕೊಂಡು ಬರುವಂತಹ ಆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ತಿಂಗಳ ತನಕ ಏನೇ ಕಲ್ತಿರಲ್ಲ ಅದನ್ನು ಇಲ್ಲೇ ಕಲಿತು ಇಲ್ಲೇ ಜಾಡಿಸಿ ಮನೆಗೆ ಹೋದ್ರೆ ಅಂದ್ರೆ ಏನು ಪ್ರಯೋಜನ ಆಗಂಗಿಲ್ಲ. ಇಲ್ಲಿ ಕಲ್ತಿರುವಂತಹದ್ದನ್ನ ನಿಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಬೇಕು, ಅದನ್ನ ರೂಢಿಗೆ ತಗೊಂಡು ಬರಬೇಕು. ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಅನ್ನೋ ರೀತಿಯಲ್ಲಿ ಅದನ್ನ ನಾವು ಬೆಳೆಸ್ಕೊಂಡು ಬರಬೇಕು. ನಮ್ಮ ಅಪೇಕ್ಷೆ ಹೆಂಗದ ಅಂತ ಕೇಳಿದ್ರೆ, ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಅಂತ ಹೇಳಿ ನಿಮ್ಮ ಮಕ್ಕಳನ್ನ ಎಲ್ಲಿ ನೀವು ಕಳಿಸ್ತೀರಿ. ಆದ್ರೆ ಇಲ್ಲಿ ಬಂದ ಮಕ್ಕಳು ಹಿಂಗೆ ತಯಾರಾಗಬೇಕಲ್ಲ. ಮನೆಯಾಗಿದ್ದಾಗ ನೀವು ಅವರಿಗೆ ಸಂಸ್ಕಾರ ಕೊಡ್ತಿರ್ತೀರಿ ಪಾಠಶಾಲೆ ಬರೋಕ್ಕಿಂತಲೂ ಮೊದಲ. ಆದ್ರೆ ಇಲ್ಲಿ ಕಲಿತು ಹೋದ ಮೇಲೆ ಅವರೇ ನಿಮಗೆ ಸಂಸ್ಕಾರ ಕೊಡೋ ರೀತಿಯಲ್ಲಿ ತಯಾರಾಗಬೇಕು. ಹೆಂಗೆ ಇರಬೇಕು, ಹೆಂಗೆ ಮಾತಾಡಬೇಕು, ಯಾವ ರೀತಿ ನಮ್ಮ ವರ್ತನೆ ಇರಬೇಕು, ಆ ರೀತಿ ನಿಮ್ಮ ಮಕ್ಕಳು ತಯಾರಾದ್ರಿ ಅಂದ್ರೆ ಅವಾಗ ಆ ಗುರುಕುಲಕ್ಕೂ ದೊಡ್ಡ ಹೆಸರು ಬರ್ತದ, ಕಲಿಸಿದ ಗುರುಗಳಿಗೂ ಸಾರ್ಥಕತೆ ಸಿಗ್ತದೆ. ಜನ್ಮ ಕೊಟ್ಟಿರುವಂತಹ ನಿಮ್ಮನ್ನು ಕಳಿಸಿರುವಂತಹ ತಂದೆ ತಾಯಿಯಂದಿರಿಗೂ ಸಂತೋಷ ಉಂಟಾಗ್ತದೆ. ಹಂಗೆ ನೀವೆಲ್ಲ ತಯಾರಾಗಬೇಕು ಅನ್ನುವಂಥ ಮಾತುಗಳನ್ನು ಇಲ್ಲಿ ಹೇಳ್ತಾ ಸತ್ಯವನ್ನೇ ಯಾವಾಗಲೂ ಮಾತನಾಡಬೇಕು, ಸುಳ್ಳು ಮಾತನಾಡಬಾರದು. ಇನ್ನೊಬ್ಬರು ವಸ್ತುಗಳನ್ನ ಅವ್ರಿಗೆ ಗೊತ್ತಿಲ್ಲಾರ್ದಂಗ
ತಗೊಳ್ಬಾರ್ದು. ಇಲ್ಲಿ ಕಳಿಸಿರುವಂಥ ಏನು ಆಚಾರ ವಿಚಾರಗಳಿದಾವ, ಲಿಂಗ ಪೂಜೆ ಆಗಿರ್ಬೋದು, ಸ್ನಾನ ಆಗಿರ್ಬೋದು, ಅದರದ್ದೇನು ಕ್ರಮ ಐತಿ. ಮೊದಲು ಏನು ಮಾಡಬೇಕು ಅದನ್ನೇ ಮಾಡಬೇಕು. ಮೊದಲು ಸ್ನಾನ ಮಾಡಬೇಕು, ಆಮೇಲೆ ಪೂಜೆ ಮಾಡಬೇಕು, ಆಮೇಲೆ ಊಟ ಮಾಡಬೇಕು. ಊರೊಳಗಿದ್ದಾಗ ನಿಮ್ಮ ಕ್ರಮ ಉಲ್ಟಾ ಇರ್ತಾವ. ಎದ್ದು ಕೂಡಲೇ ಮೊದಲ ಚಹಾ, ಊಟ ಮೊದಲು, ಆಮೇಲೆ ಮುಂದಿನ ಕೆಲಸ, ಆಮೇಲೆ ಸ್ನಾನ, ಆಮೇಲೆ ಸಾಲ. ಇದೆಲ್ಲ ಪದ್ಧತಿ. ಇಲ್ಲೇ ಒಂದು ಕ್ರಮ ಕಲಿಸಿಕೊಟ್ಟಾರಲ್ಲ, ಆ ಪದ್ಧತಿಯನ್ನೇ ಜೀವನದೊಳಗೆ ನೀವು ರೂಢಿಯಲ್ಲಿ ಇಟ್ಕೊಂಡು ಹೋದ್ರಿ ಅಂತಂದ್ರೆ ನಿಮ್ಮ ಜೀವನ ಅದು ಸಾರ್ಥಕ ಆಗ್ತದೆ. ಸಾಮಾನ್ಯವಾಗಿ ಏಕಮುಖದ ರುದ್ರಾಕ್ಷಿ ಇರ್ತೈತಿ. ಏಕಮುಖದ ರುದ್ರಾಕ್ಷಿ ಸಿಗೋದು ಬಹಳ ಕಷ್ಟ ಅದ. ಮತ್ತೆ ಇಲ್ಲ ಅನ್ನೋ ಅಷ್ಟು ಅಪರೂಪ. ಆದ್ರೆ ಏಕಮುಖದ ರುದ್ರಾಕ್ಷಿ ಎಲ್ಲಾದ್ರೂ ಇತ್ತು ಅಂದ್ರೆ ಈ ರುದ್ರಾಕ್ಷಿ ರಾಶಿ ಮಾಡ್ತಿರ್ತಾರ. ರಾಶಿ, ಆ ರುದ್ರಾಕ್ಷಿ ರಾಶಿ ಮಾಡೋ ಕಾಲಕ್ಕೆ ಆ ರಾಶಿಯೊಳಗೆ ಏನಾದ್ರೂ ಏಕಮುಖದ ರುದ್ರಾಕ್ಷಿ ಇತ್ತು ಅಂದ್ರೆ ಅದು ಎಲ್ಲಾದ್ರೂ ಒಳಗ್ ಕೊಂಡ್ರಂಗಿಲ್ಲ ಅಂತ. ಎಲ್ಲಾ ಸುರುವಿದ ಮೇಲೆ ಎಲ್ಲಾದ್ರೂ ಮ್ಯಾಲ ಬಂದು ಕೊಂಡಿರ್ತಂತೆ. ಏಕಮುಖದ ರುದ್ರಾಕ್ಷಿ ಎಲ್ಲಾದ್ರ ಮ್ಯಾಲ ಬಂದು ಕೊಂಡಿರ್ತದೆ. ಆ ಶಕ್ತಿ ಆ ಏಕಮುಖದ ರುದ್ರಾಕ್ಷಿಗೆ ಇರ್ತದ. ಮತ್ತು ಅದನ್ನು ಯಾರು ಧರಿಸ್ಕೊಳ್ತಾರೋ ಅವರನ್ನು ಎಲ್ಲರಿಗಿಂತ ಮ್ಯಾಲ ಕರ್ಕೊಂಡು ಹೋಗ್ತದೆ. ಎಲ್ಲಕ್ಕಿಂತಲೂ ಮ್ಯಾಲ ಕರ್ಕೊಂಡು ಹೋಗ್ತದೆ. ಆ ಶಕ್ತಿ ಏಕಮುಖದ ರುದ್ರಾಕ್ಷಿಗೆ ಇರ್ತದೆ. ಈ ಏಕಮುಖದ ರುದ್ರಾಕ್ಷಿ ಸುದ್ದಿ ಯಾಕೆ ನಮ್ಗೆ ಹೇಳಕತ್ತೀವಿ ಅಂದ್ರೆ, ಈ ವೇದ ಸಂಸ್ಕಾರವನ್ನ, ಧಾರ್ಮಿಕ ಸಂಸ್ಕಾರವನ್ನ ಪಡೆದುಕೊಂಡಿರುವಂತಹ ನೀವು ಯಾವುದೇ ರಂಗಕ್ಕೂ ಆದರೂ ಕೂಡ, ಕೆಲವರು ಕಲಿಯುವುದೆಲ್ಲ ಮುಗಿಸಿ ಬಂದು ಇದನ್ನು ಕಲ್ತಾರ, ಕೆಲವರು ಇನ್ನೂ ಕಲಿಯುವ ಹಂತದಲ್ಲಿದ್ದಾಗಲೇ ಬಂದು ಸೂಟಿ ಒಳಗೆ ಬಂದು ಈ ಸಂಸ್ಕಾರವನ್ನು ಪಡ್ಕೊಂಡಿರ್ತಾರೆ. ನೀವೆಲ್ಲ ಮುಂದೆ ಹೋಗಿ ಕೆಲವರು ಡಾಕ್ಟರ್ ಆಗ್ಬೋದು, ಕೆಲವರು ಇಂಜಿನಿಯರ್ ಆಗ್ಬೋದು, ಇನ್ನು ಕೆಲವರು ಉದ್ಯೋಗಿಗಳಾಗ್ಬೋದು, ಮತ್ತು ಕೆಲವರು ವಿಜ್ಞಾನಿಗಳಾಗ್ಬೋದು, ಏನೇನೋ ಆಗ್ಬೋದು. ಆದ್ರೆ ಯಾವ ರಂಗಕ್ಕೆ ಹೋದ್ರೂ ಕೂಡ ನಿಮ್ಮ ಈ ಸಂಸ್ಕಾರವನ್ನ, ಇಲ್ಲಿ ಪಡ್ಕೊಂಡಿರುವಂತಹ ಸಂಸ್ಕಾರವನ್ನ ನೀವು ಹಂಗ ಉಳಿಸ್ಕೊಂಡಿದ್ರಿ ಅಂದ್ರೆ ಈ ಸಂಸ್ಕಾರ ನಿಮ್ಮನ್ನು ಎಲ್ಲಕ್ಕಿಂತಲೂ ಮ್ಯಾಲ ಓದ್ಕೊಂಡಿಸ್ತದೆ. ಎಲ್ಲರಿಗಿಂತಲೂ ಮ್ಯಾಲ ಓದ್ಕೊಂಡಿಸ್ತದೆ. ನೀವು ಮಂತ್ರ ಕಲ್ತಿದ್ದು ಉಳಿಸ್ಕೊಂಡಿದ್ರಿ ಅಂದ್ರ, ವೇದ ಕಲ್ತದ್ದು ಉಳಿಸ್ಕೊಂಡಿದ್ರಿ ಅಂದ್ರ, ನೀವು ಯಾವುದೇ ಉದ್ಯೋಗ ಮಾಡ್ತಾ ಇದ್ರು ಕೂಡ ಅಲ್ಲಿ ಏನಾದ್ರೂ ಕಾರ್ಯಕ್ರಮ ನಡೀತು, ಏನಾದ್ರೂ ಸಭೆ ಸಮಾರಂಭ ನಡೀತು, ಪೂಜೆ ಪುನಸ್ಕಾರ ನಡೀತು ಅಂದ್ರೆ ಯಾರನ್ನ ಕರೀತಾರ? ಯಾರಿಗೆ ಮಂತ್ರ ಬರ್ತದ, ಯಾರು ಒಳ್ಳೆ ಸಂಸ್ಕಾರವಂತರ ಅವ್ರನ್ನ ಕರೀತಾರೆ. ಅಂದ್ರೆ ಎಲ್ಲಕ್ಕಿಂತಲೂ ಹೆಚ್ಚಿನ ಗೌರವ ಯಾರಿಗೆ ಸಿಕ್ಕಂಗಾಯ್ತು? ನಿಮಗೆ ಸಿಕ್ಕಂಗಾಗ್ತದೆ. ಆ ಕಾರಣಕ್ಕಾಗಿ ಇದನ್ನ ನೀವೆಲ್ಲ ಉಳಿಸ್ಕೊಂಡು ಹೋಗ್ಬೇಕು ಅನ್ನುವಂಥ ವಿಚಾರವನ್ನ ಇವತ್ತು ವ್ಯಕ್ತ ಮಾಡಿ, ನಾಳೆ ಬೆಳಗ್ಗೆ ಅಯ್ಯಾಚಾರ ಮತ್ತು ಲಿಂಗ ದೀಕ್ಷಾ ಕಾರ್ಯಕ್ರಮ ಇದೆ. 5 ಗಂಟೆಗೆ ಶುರುವಾಗ್ತದೆ. 9ರಿಂದ 9ವರೆಗೆ ಕಾರ್ಯಕ್ರಮ ಮುಗಿತದೆ. ಈಗ ಕಾರ್ಯಕ್ರಮದ ನಂತರ ದರ್ಶನಕ್ಕೆ ಯಾರೋ ಅಂಶ ಗಡಬಡಿ ಮಾಡಬೇಡ್ರಿ. ನಾಳೆ ದೀಕ್ಷಾ ಮುಗಿದ ಮೇಲೆ ನಾಳೆ ನಾವು 4 ಗಂಟೆ ತನಕ ಇಲ್ಲೇ ಮಠದಲ್ಲೇ ಇರ್ತೀವಿ. ದೀಕ್ಷಾ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ನಿವಾಂತ ಬಂದು ಎಲ್ಲರೂ ದರ್ಶನ ಮಾಡ್ಕೊಳ್ಳಿಕ್ಕೆ ಪೂರ್ಣ ಅವಕಾಶ ಇರ್ತದೆ. ಈಗ ನೀವು ಆಶೀರ್ವಚನದ ನಂತರ ನೇರವಾಗಿ ಊಟ ಮಾಡ್ಕೊಂಡು ಮಲ್ಕೊಂಡು ಮತ್ತೆ ಬೆಳಗಿನ ಸಂಸ್ಕಾರಕ್ಕಾಗಿ ಅಂದ್ರೆ ಅಯ್ಯಾಚಾರ ಲಿಂಗ ದೀಕ್ಷಾ ಕಾರ್ಯಕ್ರಮಕ್ಕೆ ತಯಾರಾಗಬೇಕು ಅನ್ನುವಂತಹ ಸೂಚನೆಯನ್ನ ನಿಮಗೆಲ್ಲ ಕೊಡ್ಮಾಡ್ತಾ, ಸುಮಾರು 11 ಜನ ವಿದ್ಯಾರ್ಥಿಗಳು 4 ವರ್ಷದ ಅಧ್ಯಯನವನ್ನು ಪೂರ್ಣಗೊಳಿಸಿ ಇವತ್ತು ನಮ್ಮೂರಿಗೆ ಹೋಗ್ಲಿಕ್ಕೆ ತಯಾರಾಗ್ತಾ ಇದ್ದಾರೆ. ನಾವು ನಮ್ಮ ಶ್ರೀಶೈಲ್ ಗುರೂಜಿ ಅವರು ಒಂದು ಮಾತು ಹೇಳಿದ್ರು. ಏನು ಅಂದ್ರೆ, ಕಲಿಸಿ ಹಂಗ ಬಿಡಬಾರ್ದು, ಅವ್ರನ್ನ 1 ವರ್ಷ ಟ್ರೈನಿಂಗ್ ಪೀರಿಯಡ್ ಅಂತ ಹಾಕ್ಬೇಕು ಅಂತ ಹೇಳಿದ್ರು. ಟ್ರೈನಿಂಗ್ ಅಂದ್ರೆ ಅವ್ರಿಗೆ ಇಲ್ಲಿವರೆಗೂ ಕಲ್ತಿರ್ತಾರ. ಕಲಿತ ಮೇಲೆ ಬರೀ ಕಲಿಯೋದು ಅಷ್ಟ ಮುಖ್ಯ ಅಲ್ಲ, ಅವ್ರು ಹೆಂಗೆ ಕಲಿಬೇಕು ಅಂದ್ರೆ ಮುಂದೆ ಅವ್ರ ಹತ್ರ ಯಾರೇ ಬಂದ್ರು ಅಂದ್ರೆ ಅವ್ರಿಗೆ ಅವ್ರು ಕಲಿಸುವಂತ ಕಲಿಬೇಕು.
ನಿಮ್ಮ ಗುರುಜಿ ಅವರು ನಾವು ಶ್ರೀಶೈಲಕ್ಕೆ ಕಳಿಸುವಾಗ ಅವ್ರಿಗೆ ಹೇಳಿದ್ದೇನು ಅಂದ್ರೆ, ನೀವು ಬರೀ ಯಾವುದೋ ಒಂದು ದೇವಸ್ಥಾನ ಅಥವಾ ಯಾವುದೋ ಒಂದು ಮನೆ ಶಾಂತಿ ಮದುವೆ ಅಷ್ಟಕ್ಕೆ ಮಾತ್ರ ಮಂತ್ರ ಹೇಳಿ ವೈದ್ಯಕೀಯ ಮಾಡೋ ಶಾಸ್ತ್ರಿಯಾಗಿ ಬರಬಾರ್ದಪ್ಪ. ಸಾವಿರಾರು ಮಕ್ಕಳಿಗೆ ವೇದ ವಿದ್ಯೆಯನ್ನು ಕಲಿಸುವಂತ ಒಂದು ಗುರುಜಿ ಆಗಿ ಬರಬೇಕು. ಹಂಗೆ ಕಲಿತು ಬರಬೇಕು ನೀನು ಅಂತ ತಿಳ್ಕೊಂಡು ನಾವು ಅವನಿಗೆ ಹೇಳಿದ್ವಿ. ಶ್ರೀಶೈಲ ಇವತ್ತು ಹಂಗೆ ಕಲಿತು ಬಹುತೇಕ ಕಲಿಸುವವರೆಲ್ಲರಿಗೂ ಕೂಡ ಆದರ್ಶ ಅನ್ನೋ ರೀತಿಯಲ್ಲಿ ಶ್ರೀಶೈಲ ಶಾಸ್ತ್ರಿಗಳು ಇವತ್ತು ಈ ಪಾಠಶಾಲೆಯನ್ನ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಹಂಗೆ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಕೂಡ ಇನ್ನೊಬ್ಬರಿಗೆ ಕಲಿಸೋ ರೀತಿಯಲ್ಲಿ ಅವರು ತಯಾರಾಗಬೇಕು. ಅದಕ್ಕಾಗಿ ಒಂದು ವರ್ಷ ಟ್ರೈನಿಂಗ್ ಪೀರಿಯಡ್ ಅವ್ರಿಗೆ ಈ ಒಂದು ವರ್ಷದೊಳಗ ದೇವಸ್ಥಾನದಲ್ಲಿ ಪೂಜೆ ಮಾಡಕ್ಕೂ ನಾವು ಟ್ರೈನಿಂಗ್ ಕೊಡಿಸ್ತೀವಿ. ಆಮೇಲೆ ಗುರುಗಳು ಜಗದ್ಗುರುಗಳು ಬಂದ್ರು ಅಂದ್ರೆ ಅವ್ರಿಗೆ ಸೇವಾ ಮಾಡ್ಲಿಕ್ಕೂ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಆ ನಂತರ ವಿದ್ಯಾರ್ಥಿಗಳಿಗೆ ಎಲ್ಲರೂ ಗುರುಕುಲದೊಳಗೆ ಹೋಗಿ ನೀವು ಕಲ್ಸಾಕ ಹೋದ್ರೆ ಅಂದ್ರೆ ನೇಮಕ ಆದ್ರೆ ಅಂದ್ರೆ ಹೆಂಗೆ ಕಲಿಸ್ಬೇಕು ಅನ್ನೋದನ್ನು ಈ ವರ್ಷದ ಅವಧಿಯೊಳಗ ಟ್ರೈನಿಂಗ್ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಅದಕ್ಕೆ ಇವತ್ತು 4 ವರ್ಷದ ಅಧ್ಯಯನ ಪೂರ್ಣಗೊಳಿಸಿ ಮನೆಗೆ ನಿರ್ಗಮಿಸ್ತಾ ಇರುವಂಥ 11 ಜನ ವಿದ್ಯಾರ್ಥಿಗಳು ಮನೆಗೆ ಹೋಗಿ 1 ತಿಂಗಳ 1.5 ತಿಂಗಳ ರಜೆಯಲ್ಲಿ ಇದ್ಕೊಂಡು ಮತ್ತೊಂದು ವರ್ಷ ಟ್ರೈನಿಂಗ್ ಪೀರಿಯಡ್ ಅಂತ ತಿಳ್ಕೊಂಡು ಇಲ್ಲಿ ಬರಬೇಕು. ಎಲ್ಲ ರೀತಿಯಾಗಿರುವಂಥ ಟ್ರೈನಿಂಗ್ ಅನ್ನು ಪಡ್ಕೊಂಡು ಶ್ರೀಶೈಲ ಶಾಸ್ತ್ರಿಗಳು ಹೆಂಗದಾರೋ ಹಂಗಾಗಿ ನೀವು ಇಲ್ಲಿಂದ ಹೋಗ್ಬೇಕು. ಅವರಾಗಿ ನೀವು ಇಲ್ಲಿಂದ ಹೋಗ್ಬೇಕು. ಅವಾಗ ಆ ವಿದ್ಯೆ ಪೂರ್ಣ ಆಗ್ತದೆ ಅನ್ನುವಂಥ ಮಾತನ್ನ ನಿಮ್ಮೆಲ್ಲರಿಗೆ ಸೂಚನೆಯಾಗಿ ತಿಳಿಪಡಿಸಿ ಈ ಕಾರ್ಯಕ್ರಮಕ್ಕೆ ಅನೇಕ ಶ್ರೀಗಳವರು ಬಂದಿದ್ದಾರೆ. ಒಳ್ಳೆಯ ವಿಚಾರಗಳನ್ನು ಹೇಳಿದ್ದಾರೆ. ನಮ್ಮ ಜಮಖಂಡಿ ಸ್ವಾಮಿಗಳಂತೂ ಕುಣ್ಕುಣದ ಹಾಡ ಹೇಳ್ಯಾರ. ಕುಣ್ಕುಣದ ಹಾಡ ಹೇಳಿದ್ರ ಪರಿಣಾಮ ಏನಾಗತ್ತೆ ಅನ್ನೋದು ನಾಳೆ ಗೊತ್ತಾಗತ್ತೆ. ಇವತ್ತೇನು ಗೊತ್ತಾಗಂಗಿಲ್ಲ ಅವ್ರಿಗೆ. ಭಾಳ ದಿವಸದ ಬಂದಾರ, ನಂತರ ಬಂದಾರ. ಅದಕ್ಕೆ ಎಲ್ಲಿಂದ ಲಯ ಬಂತ ಗೊತ್ತಿಲ್ಲ. ಮೊದಲಕ್ಕೆ ಅವ್ರಿಗಿಂತಲೂ ಮೊದಲ ಬಯಲಾಟದ ಒಂದು ಹಾಡ ಹೇಳಿದ ಹುಡುಗರು ಅದನ್ನ ಕೇಳಿ ಅವ್ರಿಗೆ ಹೊರಗೆ ಬಂದು ಕಾಣಿಸ್ತಿಲ್ಲ. ಅಂತೂ ಎಲ್ಲರೂ ಬಂದಿದ್ದರಿಂದ ಬಹಳ ಒಳ್ಳೆ ಕಾರ್ಯಕ್ರಮ ಆಗಿದೆ. ನೀವೆಲ್ಲ ಪ್ರಸಾದ ಮಾಡಿ ವಿಶ್ರಾಂತಿ ಮಾಡಿ ಸರಿಯಾಗಿ 5 ಗಂಟೆಗೆ ದೀಕ್ಷೆಗೆ ಆಚಾರಕ್ಕೆ ತಯಾರಿರ್ಬೇಕಂತ ಸೂಚನೆಯನ್ನು ಕೊಟ್ಟು ಈ ಶಿಬಿರದಲ್ಲಿ ವಿಶೇಷವಾಗಿ ನಮ್ಮ ಶ್ರೀಶೈಲ ಶಾಸ್ತ್ರಿಗಳವ್ರ ಜೊತೆಗೆ ಶೀಲಾಚರಂತಿ ಮಠ ಅವರು ಕೂಡ ಇದೇ ಗುರುಕುಲದೊಳಗೆ ಇದ್ಕೊಂಡು ವೇದಾಧ್ಯಯನವನ್ನು ಮಾಡಿದವರು. ಮಹಿಳೆಯರಿಗೂ ತರಬೇತಿ ಕೊಡಬೇಕು ಅಂತ ತಿಳ್ಕೊಂಡು ನಾವು ಒಂದು ಚಿಂತನೆಯನ್ನು ಮಾಡಿದಾಗ, ಯಾಕಂದ್ರೆ ವೀರಶೈವ ಧರ್ಮ ಧಾರ್ಮಿಕವಾಗಿ ಪುರುಷರಿಗೆ ಯಾವ ರೀತಿಯಾದ ಹಕ್ಕನ್ನ ನೀಡಿದೆಯೋ ಅದಕ್ಕೆ ಸಮಾನವಾಗಿರುವಂತ ಹಕ್ಕನ್ನ ಯಾವುದಾದ್ರೂ ಧರ್ಮದಲ್ಲಿ ಕೊಟ್ಟಿದ್ರು ಅದು ವೀರಶೈವ ಧರ್ಮದಲ್ಲಿ. ಪುರುಷರಿಗೆ ಯಾವ ಧಾರ್ಮಿಕ ಅಧಿಕಾರ ಇದೆಯೋ ಆ ಎಲ್ಲ ಧಾರ್ಮಿಕ ಅಧಿಕಾರಿಗಳು ಮಹಿಳೆಯರಿಗೂ ಕೂಡ ಇದ್ದಾವೆ. ಅದಕ್ಕೆ ಅವ್ರಿಗೂ ವೇದವನ್ನು ಕಲಿಸಬೇಕು, ಅವರು ಸಂಸ್ಕಾರ ಪಡ್ಕೊಳ್ಬೇಕು ಅನ್ನುವಂಥ ಒಂದು ಕನಸು ನಮ್ದಿತ್ತು. ನಮ್ಮ ಶೀಲಾಚರಂತಿ ಮಠರವರು ವೇದಾಧ್ಯಯನವನ್ನು ಮಾಡಿದ ಮೇಲೆ ಆ ಕನಸಿಗೆ ರೊಕ್ಕ ಪುಕ್ಕಗಳೆಲ್ಲ ಬಂದು ಇವತ್ತು ಹೋದ ವರ್ಷ 40-45 ಜನ ವಿದ್ಯಾರ್ಥಿನಿಯರು ಬಂದ್ರೆ ಈ ವರ್ಷ ಸುಮಾರು 72 ಜನ ವಿದ್ಯಾರ್ಥಿನಿಯರು ಬಂದು ಈ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಶೀಲಕ್ಕ ಬಹಳ ಚೆನ್ನಾಗಿ ಪಾಠವನ್ನು ಹೇಳಿ PhD ಮಾಡೋದು ಬಿಟ್ಟು ಬಂದು ನಿಮಗೆಲ್ಲ ಪಾಠ ಹೇಳುವವರಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ವಿಶೇಷ ಸನ್ಮಂಗಲಗಳನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಇವು ಗಂಡು ಹುಡುಗರು ಬಂದದ್ರೊಳಗೆ ಕೆಲವು ಓಡ್ ಹೋಗ್ಯಾವ ಬಿಟ್ಟು ಊರು ನೆನೆಸಿ ಅವರ ಅಪ್ಪ ನೆನೆಸಿ. ಆದ್ರೆ ಬಂದವ್ರೊಳಗೆ ಒಬ್ರು ಕೂಡ ವಾಪಸ್ ಹೋಗ್ಲಾರ್ದ ಎಲ್ಲರೂ ಇಲ್ಲೇ ಉಳ್ಕೊಂಡವ್ರಂದ್ರೆ ನಮ್ಮ ವಿದ್ಯಾರ್ಥಿನಿಯರು. ಹೆಣ್ಮಕ್ಳು ಯಾರು ಒಬ್ರು ಹೋಗಿಲ್ಲ, ಎಲ್ಲರೂ ಇಲ್ಲೇ ಉಳ್ಕೊಂಡಾರ. ಹೊತ್ತಾರ, ನೆನೆಸ್ಯಾರ, ಊಟ ಬಿಟ್ಟಾರ, ಖರೆ ಊರು ಹೋಗಿಲ್ಲ. ಅದಕ್ಕೆ ನಿಮ್ಮ ಸಾಧನೆ ಬಹಳ ಮೆಚ್ಚಬೇಕಾಗಿರುವಂತಹದ್ದು. ಅಂತೂ ಜೋಳ ಕಾಳು ಹೋಗ್ಯಾವ, ಗಟ್ಟಿ ಕಾಳು ಉಳ್ದಾವ. ಮತ್ತು ಆ ಗಟ್ಟಿಗೆ ಯಾರು ಗಟ್ಟಿ ಆಗ್ತಾರೋ ಅವ್ರಿಗೆ ದೇವ್ರು ಗಟ್ಟಿ ಆಗೋದು. ಹಂಗೆ ವಿದ್ಯೆ ನಿಮಗೆ ಒಲ್ದದ.
ಈ ವಿದ್ಯೆಯನ್ನು ಚೆನ್ನಾಗಿ ಬಳಸ್ಕೊಂಡು ನೀವೆಲ್ಲ ಜೀವನವನ್ನು ಸಾರ್ಥಕ ಮಾಡ್ಕೋಬೇಕು ಅಂತ ಹೇಳಿ ನಿಮಗೆಲ್ಲ ಸೂಚನೆಯನ್ನು ಕೊಟ್ಟು ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.